ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಬೆಳಿಗ್ಗೆನೇ ಒಂಥರ ಬ್ಯಾಡ್ ಡೇ ಆಗ್ಬಿಟ್ಟಿದೆ. ಯಾಕೆಂದರೆ ನೋಡಿ, ಡ್ಯೂಬ್ದು ಫುಡ್ ರೆಸ್ಟ್ ಕಟ್ ಆಗ್ಬಿಡ್ತು. ನೋಡಿ ಏನಪ್ಪ ಅಂದರೆ, ನನ್ನ ಎಂಪ್ಲಾಯೀಸ್ಗೆ ಹೇಳಿದೆ ಸ್ವಲ್ಪ ಗಾಡಿ ಹಿಂದಕ್ಕೆ ಕಪ್ಪ ವಾಶ್ ಮಾಡೋಣ ಅಂತ. ಅಷ್ಟರಲ್ಲಿ ಗಾಡಿ ಕೆಳಗಡೆ ಬಿಟ್ಬಿಟ್ರು. ಹಂಗೆ ಹಿಂಗೆ ಬಿಟ್ಬಿಟ್ರು. ಬಿದ್ದು ಎಷ್ಟಾಯ್ತು ನೋಡಿ, ಇಮಿಡಿಯೇಟಾಗಿ ಕಟ್ಟಾಗಿ ಕೆಳಗೆ ಬಿದ್ದೋಯ್ತು. ಏನಪ್ಪ ಇಷ್ಟೊಂದು ಕ್ವಾಲಿಟಿನೆಲ್ಲ ಇದು ನೋಡಿ, ಕರೆಕ್ಟಾಗಿ ಕ್ಲೀನಾಗಿ ಕಟ್ಟಾಗಿದೆ. ಬಟ್ ಏನು ಮಾಡ್ತೀರಾ, 200 ರುಪೀಸ್ 300 ರುಪೀಸ್ ಇಷ್ಟು ಹೇಳೋದು ಇದನ್ನು. ಬಟ್ ಶೋರೂಮಲ್ಲಿ ಸ್ಟಾಕ್ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ ಇವಾಗ. ಗಾಡಿ ತೊಗೊಂಡು 1 ಮಂತು ಆಗಿಲ್ಲ ಇನ್ನು, ಆಲ್ರೆಡಿ ಹಿಂಗಾಗ್ಬಿಡ್ತಲ್ಲ, ಅದೊಂದು ಬೇಜಾರು. ಡ್ಯೂಕ್ ಒಂಥರ ತುಂಬ ಇಷ್ಟ ಆಗಿತ್ತು ನನಗೆ. ಗಾಡಿ ಒಂಥರ ಚೆನ್ನಾಗಿ ಹೋಗುತ್ತೆ. ಸಿಟಿಲಿ ಓಡಾಡೋದಕ್ಕಂದ್ರೆ ಸೂಪರ್ ಗಾಡಿ ಅನ್ಕೊಳ್ಳಿ. 390 ಎಲ್ಲ ಒಳ್ಳೆ ಫನ್ ಇರುತ್ತೆ. ಹೈವೇಗೆಲ್ಲ ನಮ್ಮ ರಾಕೆಟ್ ಇದೆ ಫನ್ನಿದಲ್ಲೇ. ಸೊ ಸಿಟಿಗೆ ಡ್ಯೂಕೇ ಬೆಸ್ಟು. ಚಿಕ್ಕ ಪುಟ್ಟ ಶಾರ್ಟ್ಸ್ ರೈಡ್ಸ್, ಲಾಂಗ್ ರೈಡ್ಸ್ಗೆಲ್ಲ ಡ್ಯೂಕ್ ಬೆಸ್ಟ್ ಇದೆ. ಸೊ ಇವಾಗ ಅವರು ಶೋರೂಮಲ್ಲಿ ಕೊಡೋವರೆಗೂ ನಾನು ಏನು ಮಾಡಿ ಅಂದರೆ, ಹಿಂದೆಗಡೆ ಇರೋ ಪಿಲಿ ಅಂದು ಮುಂದಕ್ಕೆ ಹಾಕ್ಬಿಟ್ಟಿದ್ದೀನಿ. ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದನ್ನ ನಾನು ಇವಾಗ ಇಲ್ಲಿಂದ ಬಿಚ್ಕೊಂಡು ಇದಕ್ಕೆ ಫಿಟ್ ಮಾಡ್ಬಿಟ್ಟಿದ್ದೀನಿ ಇವಾಗ. ಸೊ ಎಮರ್ಜೆನ್ಸಿಗೋಸ್ಕರ. ಆ್ಯಕ್ಚುಲಿ ಇದೇ ಅಲ್ಲೋ ಕಟ್ ಆಗಿಬಿಟ್ಟಿದ್ದು. ಸೊ ಈ ಪೀಸೇ ಕಟ್ ಆಗಿದ್ದು. ಸೊ ಇದಿಲ್ಲ ಅಂದರೆ ಓಡಿಸ್ಬೋದು ಒಬ್ರು, ಬಟ್ ಇದಿಲ್ಲ ಅಂದರೆ ರೈಡ್ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಬಿಚ್ಚಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಇವಾಗ. ಏನೋ ಜುಗಲ್ ಕೆಲಸ ಮಾಡಿದ್ದೀವಿ ಇವಾಗ. ನೋಡಿ, ಇನ್ನೂ 1 ಮಂತು ಆಗಿಲ್ಲ, ಇನ್ನೂ 20 ಡೇಸ್ ಆಗಿದೆ ಅಷ್ಟೇ. ಎಷ್ಟು ಬೇಗ ಕಟ್ ಆಯ್ತಲ್ಲ. ಸ್ವಲ್ಪ ಮೂಡ್ ಆಫ್ ಆಗ್ಬಿಟ್ಟು ಬೆಳಿಗ್ಗೆ ಎಲ್ಲಾದ್ರೂ ಸಿಗಂಗಿದ್ರೆ ಫುಡ್ ರೆಸ್ಟು ಕಮೆಂಟ್ಸ್ ಎಲ್ಲಾದ್ರೂ ಹಾಕಿ ಎಲ್ಲಿ ಸಿಗುತ್ತೆ ಅಂತ. ಅಟ್ಲೀಸ್ಟ್ ಬೇಗ ತರ್ಸ್ಕೊಬಿಡ್ತೀನಿ ನಾನು. ನಮ್ಮ V4 ನೋಡಿ, ಫುಲ್ ಸ್ಟ್ರಾಂಗ್ ಇದೆ ಇದು. ಇದೆಲ್ಲ ಸ್ಕ್ರಾಚ್ ಆಗುತ್ತೆ, ಕಟ್ ಆಗಲ್ಲ ಇದು. ಅಷ್ಟು ಸ್ಟ್ರಾಂಗ್ ಇದೆ ಇದು ಪನಿಗ್ರೆ. ಇನ್ನು ರೇರ್ಗಂತೂ ಇಲ್ವೆಲ್ಲ ಬಿಡಿ. ಇದು ಪ್ರಾಪರ್ ರೇಸ್ ಬೈಕ್ ಇದು. ಸೊ ಒಂದೇ ಫುಟ್ ರೆಸ್ಟ್ ಇದೆ, ಅದು ಬರೀ 2 ಡೇಸ್ ಮಾತ್ರ. ನಮ್ಮ ಅರ್ಜಿನೆಡ್ ನೋಡೋಣ. ಇದನ್ನು ಓಕೆ, ಇದು ಆಲ್ಮೋಸ್ಟ್ KTM ಸಿಮಿಲರ್ ಥರನೇ ಇದೆ ಇದು. ಸರಿಯಾಗಿ ದೊಡ್ಡದಾಗಿ ಹಿಂದೆಗಡೆ ಕೂತ್ಕೊಳ್ಳೋರಿಗೆ ಎಕ್ಸ್ಟ್ರಾ ಬೇರೆ ಇದೆ ಇದು. ಇದು ಎಕ್ಸಾಸ್ಟ್ಗೇನೋ ಫಿಟ್ ಆಗಿರ್ಬೇಕು ಗೊತ್ತಿಲ್ಲ. ಬಟ್ ಓಕೆ, ಇದು ಆಲ್ಮೋಸ್ಟ್ KTM ರೇಂಜಲ್ಲೇ ಇದೆ ಇದು. ಬಟ್ V4 ಡಿಸೈನ್ ನೋಡಿದ್ರೆ ಮಾತ್ರ ಬೆಂಕಿ. ಹೆಂಗಿದೆ ನೋಡಿ, ಇದು ಪ್ರಾಪರ್ ರೆಸ್ಪೆಕ್ಟ್. ಬರೀ ಬ್ಯಾಟಿಂಗ್ ಮಾಡೋದಕ್ಕೆ, ಬರೀ ಫಾಸ್ಟಾಗಿ ಹೊಡಿಯೋದಕ್ಕೆ, ಟ್ರ್ಯಾಕ್ ಓಡಿಸೋದಕ್ಕೆ ಮಾತ್ರ ಮಾಡಿರೋ ಗಾಡಿ ಇದು. ಈ ಗಾಡಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೇಜಾರೇ ಆಗಲ್ಲ ಅನ್ಕೊಳ್ಳಿ, ಆ ರೇಂಜಿಗೆ ಫನ್ ಕೊಡುತ್ತೆ. ಈಸಿ ನಿಮಗೆ ಇನ್ಲೈನ್ ಫೋರ್ಸ್ನ ಈಸಿಯಾಗಿ ಹಿಡಿದ್ಬಿಡುತ್ತೆ ಈ ಗಾಡಿ. ನಾನು ಆ್ಯಕ್ಚುಲಿ ಹೈವೇ ರೈಡ್ಸ್ ಮಾಡೋಬೇಕಾದ್ರೆ ವ್ಲಾಗ್ ಮಾಡೋದಲ್ಲ, ಆ್ಯಕ್ಚುಲಿ ಫಿಟ್ ಮಾಡಿಬಿಡ್ತೀನಿ ಗೋಪ್ರೋನ. ಸೊ ಹೆಲ್ಮೆಟಿಗೆ ಮೌಂಟ್ ಮಾಡಲ್ಲ. ಸೊ ಇಲ್ಲಿಂದ ವ್ಯೂ ಕಾಣ್ತಾ ಇರುತ್ತೆ ಅಷ್ಟೇ ನಿಮಗೆ. ಕರೆಕ್ಟಾಗಿ ಇಲ್ಲಿ ಗೋಪುರ ಹಾಕೊಂಡ್ರೆ ಬರೀ ಇಷ್ಟು ಮಾತ್ರ ವ್ಯೂ ಕಾಣ್ತಾ ಇರುತ್ತೆ. ಹೆಲ್ಮೆಟಿಗೆ ಮೌಂಟ್ ಮಾಡಬೇಕು. ಸೊ ಏನಕ್ಕೆ ಅಂದರೆ, ಹೆಲ್ಮೆಟ್ ಅಂದರೆ ಆಲ್ಪೈನ್ ಸ್ಟಾರ್ ಹೆಲ್ಮೆಟ್ಗೆ ಮೌಂಟ್ ಮಾಡೋದಕ್ಕೆ ಏನೋ ಒಂಥರ ಬೇಜಾರು. ಅದು 1 ಲಕ್ಷ ಕೊಟ್ಟು ಎತ್ಕೊಂಡಿದ್ದೀನಿ ಬರೀ ಟ್ರ್ಯಾಕೆಲ್ಲ ಓಡಿಸೋಕ್ಕೆ, ಹೈವೇ ಓಡಿಸೋದಕ್ಕೆ ಮಾತ್ರ. ಏನಾದರೂ ಒಂದು ಚೆನ್ನಾಗಿ ಈಸಿಯಾಗಿರೋದು ಒಂದು ಏನಾದರೂ ಮಾಡಬೇಕು. ಇವಾಗ ಡ್ಯೂಬ್ಗೆ ಫುಟ್ ರೆಸ್ಟ್ ಹುಡುಕೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಡುತ್ತೆ ಇವಾಗ. ಯಾಕೆಂದರೆ ಸಿಕ್ಕುದೇ ಒಂದು ಸ್ಟಾಕ್ ಎಕ್ಸ್ಟ್ರಾ ಇಟ್ಕೊಬಿಡ್ತೀನಿ. ಯಾಕೆಂದರೆ ತಿರ್ಗಾ ನೆಕ್ಸ್ಟ್ ಟೈಮ್ ಯಾವ ಈಸಿಯಾಗಿ ಹೊಡೆದೋಗ್ಬಿಡುತ್ತಲ್ಲ, ಏನಾದ್ರು ಬಿಟ್ಟರೆ ಟ್ರ್ಯಾಕ್ ಬೇರೆ ಓಡಿಸ್ಬೇಕು ಅಂದಿದ್ದೀವಿ. ಟ್ರ್ಯಾಕ್ ಟೈಮ್ ಏನೇ ಆಯಿತು ಅಂದರೆ, ಲೈಕ್ ರಿಪ್ಲೇಸ್ಮೆಂಟ್ಗೆಲ್ಲ ಈಸಿ ಆಗಲಿ ಅಂತ ಫುಟ್ ರೆಸ್ಟ್ ಬೇಗ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ಇಟ್ಕೋಬೋಣ ಅಂತ. ಕಮಿಂಗ್ ಬ್ಯಾಕ್ ಟು ಸಂಡೇ ರೈಡ್ ಅಂದರೆ, ಸಂಡೇ ರೈಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಬೆಸ್ಟ್ ಸಂಡೇ ರೈಡ್ ಎವರ್ ಅಂತ ಅನ್ಕೊಳ್ಳಿ. ನನಗೆ ಹೆವಿ ಒಂಥರ ಸೂಪರ್ ಆಗಿರೋ ಸ್ಕ್ವಾಡ್ ಜೊತೆ ಓಡಿಸಿದ್ವಿ. ಸೊ ಒಳ್ಳೊಳ್ಳೆ ಗಾಡಿ ಬಂದಿದ್ವು. R1, ಬೂಜಾ ತುಂಬ ಇತ್ತು. ಬೂಜಾ ಎಲ್ಲ ಸಖತ್ತಾಗಿ ಹೊಡಿತಿದ್ರು ಆ ಸ್ಕ್ವಾಡಲ್ಲಿ. ಹೆವಿ ಒಂಥರ ಮಜಾ ಇತ್ತು ಲಾಸ್ಟ್ ಸಂಡೇ ರೈಡು. ಒಂಥರ ಹೆವಿ ಪಂಪ್ ಅನ್ಕೊಳ್ಳಿ, ಅಡ್ರನೈನ್ದು ಸಖತ್ತಾಗಿತ್ತು ಲಾಸ್ಟ್ ಸಂಡೇ ರೈಡ್. ನೀವು ನೋಡಿರ್ಬೋದು. ಇವಾಗ ಬೇರೆ ಬೈಕ್ ಥರ ಖಾಲಿ ಸ್ಟ್ರೆಚ್ಚೇ ಬೇಡ 300 ಹೊಡಿಯೋದಕ್ಕೆ. V4 1 ಕಿಲೋಮೀಟರ್ ಒಳಗಡೆ ಆರಾಮಾಗಿ ಹೊಡಿಬೋದು. ಅದು ನಿಮಗೆ 300 ಈಸಿಯಾಗಿ ಹೋಗ್ಬಿಡುತ್ತೆ V4. ಅದು ಪವರ್ ಫಿಗರ್ ಹಂಗಿದೆ. ಆಫ್ಟರ್ ಟ್ರಿಮ್ಮಿಂಗ್ ಗಾಡಿ ಒಳ್ಳೆ ಕುದುರೆ ಥರ ಕುಣಿಯುತ್ತೆ. ಹೆಂಗ್ ಹೋಗುತ್ತೆ ಗಾಡಿ ಅಂದರೆ, ಲೈಕ್ ಅನ್ಪ್ರಿಡಿಕ್ಟಬಲ್ ಅನ್ಕೊಳ್ಳಿ. ಇವಾಗ ಮಿರರ್ ಹಾಕ್ತಾ ನೋಡಿದ್ದೀರಾ, ಆಬ್ಜೆಕ್ಟ್ಸ್ ಇಂದ ಮಿರರ್ ಕ್ಲೋಸರ್ ದ್ಯಾನ್ ದೇ ಅಪಿಯರ್ ಅಂತ, ಆ ಥರ ಅನ್ಕೊಳ್ಳಿ. V4 ನಾವು ಅದು ದೂರ ಇದೆ ಅನ್ಕೊಂಡು ಫುಲ್ ತೊಡಲ್ ಕೊಟ್ಟಿರ್ತೀವಿ ಅನ್ಕೊಳ್ಳಿ, ಪಟ್ಟನ ಬಂದೇ ಆಗ್ಬಿಡುತ್ತೆ. ಅಷ್ಟು ಲ್ಯಾಗೇ ಇರಲ್ಲ ಗಾಡಿ, ಹೆಂಗ್ ಸುಯಿ ಅಂತ ಹೋಗ್ಬಿಡುತ್ತೆ. ಸೊ ನನ್ನ ಹತ್ರ ಬೈಕ್ ಇದೆ ಅಂತ ನಾನು ಬೂಸ್ಟ್ ಮಾಡ್ಕೊತಿಲ್ಲ. ಗಾಡಿ ತಾಕತ್ತಿದೆ.
ನಾನು 10R ಓಡಿಸಿದೀನಿ, X1K ಕೂಡ ಓಡಿಸಿದೀನಿ. ಬಟ್ V4 ಲಾಸ್ಟ್ ತಗೊಂಡ್ರದು. ಬಟ್ ಈ V4 ತರ ಪವರ್ ನನ್ 4 ಗಾಡಿಯಲ್ಲಿ ನಾನು ನೋಡಿಲ್ಲ. ಶಾರ್ಟ್ ಇಂಟರ್ವಲ್ ಅಲ್ಲೇ ಗಾಡಿ ಬುಮ್ ಅಂತ ಪಾಸ್ ಆಗ್ಬಿಡುತ್ತೆ. ನಮ್ಗೆ ಒಂದ್ಸರಿ ಶಾಕ್. ನೀವು ಲಾಸ್ಟ್ ವ್ಲಾಗ್ ನೀವು ನೋಡಿ ಒಂದ್ಸರಿ, ಅದ್ರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಆಗಿ ತೋರಿಸ್ತೀವಿ. ಆಲ್ಮೋಸ್ಟ್ R1 ತುಂಬಾ ಒಂದು ಅಟ್ಲೀಸ್ಟ್ ಒಂದು 500 ಮೀಟರ್ಸ್ ಮುಂದೆ ಇರುತ್ತೆ R1. ಸೊ ಟ್ರಾಫಿಕ್ ಡಾಡ್ಜ್ ಮಾಡ್ಕೊಂಡು ಸುಮ್ಮನೆ ಒಂದು ಪುಷ್ ಆರ್ಡರ್ ಕೊಟ್ಟರೆ ಸಾಕು, ಈಸಿ 300 ಪಾಸ್ ಮಾಡ್ಬಿಡ್ತು. ಸೊ ನಜಿ V4 ಓಡಿಸೋದಕ್ಕೆ ಕೊಡೋ ಫನ್ನು ಯಾವುದು ಇಲ್ಲ ಗಾಡಿ. ಬಟ್ ಏನಪ್ಪಾ ಅಂದ್ರೆ ಸೌಂಡು ಇನ್ಲೈನ್ 4 ತರ ಅಷ್ಟು ಖುಷಿ ಅನ್ಸಲ್ಲ. ಮೇ ಬಿ ರಂಬಲ್ ರಫ್ ಸೌಂಡ್ ಅಷ್ಟೇ, ಸೌಂಡ್ ಒಂದೇ ಕಾಂಪ್ರಮೈಸ್ ಮಾಡ್ಕೋಬೇಕಾದ್ರೆ. ಬಟ್ V4 ರಂಬಲ್ ನಂಗೆ ಇಷ್ಟ ಆಗ್ತಿದೆ. V4 ಸೌಂಡ್ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಮೊದಲು ತುಂಬಾ ಇನ್ಲೈನ್ 4 ನ ಮಿಸ್ ಮಾಡ್ಕೊಂತಿದ್ದೆ. ಇವಾಗ V4 ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಅದು ರೋರ್ಗೆ ಒಂಥರ ಗರ್ಜನೆ ಬೇರೆ ತರ ಒಂಥರ ಮಸಾಲ ಅದು. ಸೊ ನನ್ ಸರಿ ಅನ್ಸುತ್ತೆ ಪ್ರೌಡ್ ಟು ಬಿ V4 ಓನರ್ ಅಂತ. ಇವಾಗ ನಾವು ತಗೊಳ್ಳೋ ಕಾರ್ ಆಗ್ಲಿ ಬೈಕ್ ಆಗ್ಲಿ ನಮಗೆ ಒಂಥರ ಖುಷಿ ಪಡಿಸ್ಬೇಕು. ಸೊ ಗುಂಪಲ್ಲಿ ಇದ್ರು ಗಾಡಿ ಎದ್ಕೊಳೋ ತರ ಇರುತ್ತೆ ಗಾಡಿ V4. ಅದೊಂದು ಖುಷಿ ನನಗೆ. ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದ್ಕು ಸಾರ್ಥಕ ಆಯ್ತು ಅಂತ. ಆಲ್ಮೋಸ್ಟ್ ಕ್ಲೋಸ್ ಟು 50 lakhs ಆಗ್ತಾ ಬರುತ್ತೆ. ಇನ್ನೊಂದು 2 ಮಾಡ್ ಇದೆ, ಮಾಡ್ಸ್ ಹಾಕಿದ್ರೆ 50 lakhs ಆಗ್ಬಿಡುತ್ತೆ. ಸೊ ವೈಟ್ ಮಾಡ್ತಾ ಇದೀನಿ. ಒಂದೇ ರೇಸ್ ಸಸ್ಪೆನ್ಷನ್ ಹಾಕ್ಸೋಣ ಅಂತ. ಓಲಿನ್ಸ್ TTX ಬರುತ್ತೆ V4 ಅದರದ್ದು ಹಾಕ್ಸೋಣ ಅಂತ. ಸೊ ಇನ್ನು ಬೇಜಾನ್ ಇದೆ ಅದಕ್ಕೆ ಅಪ್ಗ್ರೇಡ್ ಮಾಡಬೇಕು. ಒಂದೇ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಪರ್ಸನಲ್ ಅಡ್ವೈಸ್ ಅಂದ್ರೆ, ಯಾರಾದ್ರೂ ಬರೀ ಫಾಸ್ಟ್ ಸೇಫ್ಟಿ ವೆಯ್ಟ್ಲೆಸ್ ವೆರಿ ನಿಂಬಲ್ ಟು ಹ್ಯಾಂಡಲ್ ಟ್ರ್ಯಾಕ್ಗೆ ಬರೀ ಬ್ರೇಕ್ಫಾಸ್ಟ್ ರೈಡ್ ಮಾಡ್ತೀವಿ ಇದ್ರೆ V4 ಬೆಸ್ಟ್. ಎನಿ ಡೇ V4. ಲಾಂಗ್ ಟೈಮ್ ಇಡಕ್ಕೆ ಸ್ವಲ್ಪ ಕಷ್ಟ. ಇನ್ಕೇನ್ ಡೆಸ್ಮೋ ಬಂದ್ಬಿಡುತ್ತೆ. 20,000 ಕಿಲೋಮೀಟರ್ಸ್ ಡೆಸ್ಮೋ ಸರ್ವಿಸ್ ಮಾಡಿಸಲೇಬೇಕು. ಅದು ಹೆವಿ ಎಕ್ಸ್ಪೆನ್ಸಿವ್, ಎಲ್ರಿಗೂ ಗೊತ್ತು. ಅದೇ ಒಂದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು, ಒಂದ್ರಲ್ಲಿ ಎಂಜಾಯ್ ಮಾಡಬೇಕು. ಸ್ಪೀಡು ಪರ್ಫಾರ್ಮೆನ್ಸ್ ಅಲ್ಲಿ ಟಾಪು, ರಿಲಯಬಲ್ ಅಲ್ಲಿ ಕಮ್ಮಿ ಅಷ್ಟೇ ದುಕಾಟಿ. ಬಟ್ ಎನಿಯೋ ಇವಾಗ ಯು ಕ್ಯಾನ್ ಅಫೋರ್ಡ್ ದುಕಾಟಿ ಅಂದ್ರೆ ಆರಾಮಾಗಿ ನೀವೇನ್ ಬೇಕಾದ್ರೆ ಮಾಡ್ಬೋದು. ಸೊ ನೆಕ್ಸ್ಟ್ ವಾಗಲ್ಲಿ ನಮ್ದು ಇನ್ಕಮ್ ಲೈಕ್ V4 ಹೆಂಗ್ ಆಫರ್ ಮಾಡಿದೆ ಅಂದ್ರೆ ಒಂದು ವ್ಲಾಗ್ ಮಾಡಬೇಕು. ಸ್ವಲ್ಪ DMs ಬರ್ತಿದೆ, ಒಂದು ಕ್ಲೀನಾಗಿ ಪ್ಲಾನ್ ಮಾಡಿ ಮಾಡೋಣ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.